ಓಂ ಶಾಂತಿ. ಇಂದಿನ ದಿನಾಂಕ 21/2/2024. ಪ್ರಾರ್ಥ ಮುರುಳಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಜ್ಞಾನದ ಖಡ್ಗದಲ್ಲಿ ಯೋಗದ ಅರಿತವಿರಬೇಕಾಗಿದೆ, ಆಗಲೇ ವಿಜಯವಾಗುವುದು. ಜ್ಞಾನದಲ್ಲಿ ಯೋಗದ ಅರಿತವಿದ್ದರೆ ಅವಶ್ಯವಾಗಿ ಅದರ ಪ್ರಭಾವ ಬೀರುವುದು. ಪ್ರಶ್ನೆ: ನೀವು ಖುದಾನ ಭಗವಂತ ಸಂದೇಶಕಾರರಾಗಿದ್ದೀರಿ. ನೀವು ಇಡೀ ಪ್ರಪಂಚಕ್ಕೆ ಯಾವ ಸಂದೇಶವನ್ನು ಕೊಡಬೇಕಾಗುತ್ತದೆ? ಉತ್ತರ: ಇಡೀ ಪ್ರಪಂಚಕ್ಕೆ ಸಂದೇಶವನ್ನು ಕೊಡಿ. ಖುದಾ ತಿಳಿಸಿದ್ದಾರೆ, ನೀವೆಲ್ಲರೂ ತಮ್ಮನ್ನು ಆತ್ಮವೆಂದು ತಿಳಿಯಿರಿ, ದೇಹಾಭಿಮಾನವನ್ನು ಬಿಡಿ, ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ. ಆಗ ನಿಮ್ಮ ತಲೆಯ ಮೇಲಿರುವ ಪಾಪದ ಹೊರೆಯು ಇಳಿಯುತ್ತದೆ. ಒಬ್ಬ ತಂದೆಯ ನೆನಪಿನಿಂದ ನೀವು ಪಾವನರಾಗಿ ಬಿಡುತ್ತೀರಿ. ಅಂತರ್ಮುಖಿ ಮಕ್ಕಳೇ ಎಲ್ಲರಿಗೆ ಈ ಸಂದೇಶವನ್ನು ಕೊಡುತ್ತಾರೆ. ಓಂ ಶಾಂತಿ. ತಂದೆಯು ತಿಳಿಸಿದ್ದಾರೆ, ಯಾವುದೇ ಮನುಷ್ಯ ಮಾತ್ರರು, ಅಂದರೆ ದೈವಿ ಗುಣವಂತರಾದರೂ ಆಗಿರಬಹುದು, ಆಸುರಿ ಗುಣದವರೇ ಆಗಿರಬಹುದು, ಆದರೆ ಅವರನ್ನು ಭಗವಂತನೆಂದು ಹೇಳಲು ಸಾಧ್ಯವಿಲ್ಲ. ಇದನ್ನಂತೂ ಮಕ್ಕಳು ತಿಳಿದಿದ್ದೀರಿ. ದೈವಿ ಗುಣವಂತರು ಸತ್ಯಯುಗದಲ್ಲಿರುತ್ತಾರೆ, ಆಸುರಿ ಗುಣವುಳ್ಳವರು ಕಲಿಯುಗದಲ್ಲಿರುತ್ತಾರೆ. ಆದ್ದರಿಂದಲೇ ತಂದೆಯು ಈ ಬರವಣಿಗೆಯನ್ನು ಬರೆಸಿದ್ದಾರೆ. ದೈವಿ ಗುಣವಂತರಾಗಿದ್ದೀರಾ ಅಥವಾ ಆಸುರಿ ಗುಣವಂತರಾಗಿದ್ದೀರಾ? ಸತ್ಯಯುಗಿಗಳಾಗಿದ್ದೀರಾ ಅಥವಾ ಕಲಿಯುಗಿಗಳು? ಈ ಮಾತುಗಳನ್ನು ಬಹಳ ವಿರಳ ಮನುಷ್ಯರೇ ಅರಿತುಕೊಳ್ಳುತ್ತಾರೆ. ನೀವು ಏಣಿಯ ಚಿತ್ರದ ಬಗ್ಗೆ ಬಹಳ ಚೆನ್ನಾಗಿ ತಿಳಿಸಬಹುದು. ನಿಮ್ಮ ಜ್ಞಾನದ ಬಾಣಗಳು ಬಹಳ ಚೆನ್ನಾಗಿವೆ, ಆದರೆ ಅದರಲ್ಲಿ ಅರಿತವಿರಬೇಕು. ಹೇಗೆ ಖಡ್ಗದಲ್ಲಿ ಅರಿತವಿರುತ್ತದೆ, ಕೆಲವರು ಬಹಳ ತೀಕ್ಷ್ಣ ಅರಿತವುಳ್ಳ ಖಡ್ಗಗಳನ್ನು ಹೊಂದಿರುತ್ತಾರೆ. ಹೇಗೆ ಗುರು ಗೋವಿಂದ ಸಿಂಹನ ಖಡ್ಗವು ವಿದೇಶಕ್ಕೆ ಹೋಯಿತು, ಆ ಖಡ್ಗವನ್ನು ಹಿಡಿದು ಪರಿಕ್ರಮಣ ಮಾಡುತ್ತಾರೆ, ಬಹಳ ಸ್ವಚ್ಛವಾಗಿಡುತ್ತಾರೆ. ಕೆಲವೊಂದು 2 ಪೈಸೆಗಳ ಖಡ್ಗಗಳು ಇರುತ್ತವೆ, ಯಾವುದರಲ್ಲಿ ಅರಿತವಿರುತ್ತದೆ, ಅಂದರೆ ಅದು ಬಹಳ ತೀಕ್ಷ್ಣವಾಗಿರುತ್ತದೆ, ಅದರ ಬೆಲೆಯೂ ಹೆಚ್ಚಾಗಿರುತ್ತದೆ. ಮಕ್ಕಳಲ್ಲಿಯೂ ಹಾಗೆಯೇ ಕೆಲವರಲ್ಲಿ ಬಹಳ ಜ್ಞಾನವಿದೆ, ಆದರೆ ಯೋಗದ ಅರಿತವೂ ಕಡಿಮೆ ಇದೆ. ಯಾರು ಬಂಧನದಲ್ಲಿದ್ದಾರೆಯೋ, ಬಡವರಿದ್ದಾರೆಯೋ, ಅವರು ತಂದೆಯನ್ನು ಬಹಳ ನೆನಪು ಮಾಡುತ್ತಾರೆ. ಬಲೆ ಅವರಲ್ಲಿ ಜ್ಞಾನವೂ ಕಡಿಮೆ ಇದೆ, ಆದರೆ ಯೋಗದ ಅರಿತವು ಬಹಳ ಇದೆ. ಅವರು ತಮೋ ಪ್ರಧಾನದಿಂದ ಸತೋ ಪ್ರಧಾನವಾಗುತ್ತಿದ್ದಾರೆ. ಹೇಗೆ ಅರ್ಜುನ ಬೇಡನ ಏಕಲವ್ಯ ಉದಾಹರಣೆಯನ್ನು ತೋರಿಸುತ್ತಾರೆ. ಬೇಡನು ಬಾಣ ಹೊಡೆಯುವುದರಲ್ಲಿ ಅರ್ಜುನನಿಗಿಂತಲೂ ಮುಂದೆ ಹೋದನು. ಇಲ್ಲಿ ಅರ್ಜುನನೆಂದರೆ ಯಾರು ಮನೆಯಲ್ಲಿರುತ್ತಾರೆ, ಯಾರು ನಿತ್ಯವೂ ಜ್ಞಾನವನ್ನು ಕೇಳುತ್ತಾರೆಯೋ ಅವರು, ಅವರಿಗಿಂತಲೂ ಹೊರಗೆ ಇರುವವರು ಮುಂದೆ ಹೋಗಿಬಿಡುತ್ತಾರೆ. ಯಾರಲ್ಲಿ ಜ್ಞಾನದ ಅರಿತವಿದೆಯೋ ಅವರ ಮುಂದೆ ಇವರು ತಲೆಬಾಗಬೇಕಾಗುತ್ತದೆ. ಇದನ್ನು ನಾಟಕದ ಪೂರ್ವ ನಿಶ್ಚಿತವೆಂದು ಹೇಳಲಾಗುತ್ತದೆ. ಯಾರಾದರೂ ಅನುತ್ತೀರ್ಣರಾದರೆ, ದಿವಾಳಿಯಾದರೆ ಹಣೆಯ ಮೇಲೆ ಕೈಯನ್ನಿಡುತ್ತಾರೆ. ಜ್ಞಾನದ ಜೊತೆಗೆ ಯೋಗದ ಅರಿತವೂ ಅವಶ್ಯವಾಗಿ ಬೇಕು. ಆ ಅರಿತವಿಲ್ಲವೆಂದರೆ ಅವರು ಅರ್ಧ ಜ್ಞಾನಿಗಳೆಂದರ್ಥ. ಮಕ್ಕಳು ಅನುಭವ ಮಾಡುತ್ತೀರಿ. ಕೆಲವರಿಗೆ ಪತಿಯಲ್ಲಿ, ಕೆಲವರಲ್ಲಿ ಪ್ರೀತಿ ಇರುತ್ತದೆ, ಜ್ಞಾನದಲ್ಲಿ ಬಹಳ ಮುಂದಿರುತ್ತಾರೆ, ಆದರೆ ಒಳಗೆ ಜಂಜಾಟವಿರುತ್ತದೆ. ಇಲ್ಲಂತೂ ಬಹಳ ಸಾಧಾರಣವಾಗಿರಬೇಕು. ಎಲ್ಲರನ್ನೂ ನೋಡುತ್ತಿದ್ದರೂ ಸಹ ನೋಡದಂತೆ ಇರಬೇಕು. ಒಬ್ಬ ತಂದೆಯೊಂದಿಗೆ ಪ್ರೀತಿ ಇರಬೇಕು. ಆದ್ದರಿಂದಲೇ ಗಾಯನವಿದೆ, ಕೈ ಕೆಲಸ ಮಾಡಲಿ, ಬುದ್ಧಿಯು ತಂದೆಯನ್ನು ನೆನಪು ಮಾಡಲಿ. ಆಫೀಸಿನಲ್ಲಿ ಕೆಲಸ ಮಾಡುತ್ತಿದ್ದರೂ ಸಹ ಬುದ್ಧಿಯಲ್ಲಿ ನೆನಪಿರಲಿ, ನಾನಾತ್ಮನಾಗಿದ್ದೇನೆ. ತಂದೆಯು ಆದೇಶ ನೀಡಿದ್ದಾರೆ, ನನ್ನನ್ನು ನೆನಪು ಮಾಡುತ್ತಾ ಇರಿ. ಭಕ್ತಿ ಮಾರ್ಗದಲ್ಲಿಯೂ ಸಹ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಯಾವುದಾದರೂ ಇಷ್ಟ ದೇವತೆಯನ್ನು ನೆನಪು ಮಾಡುತ್ತಿರುತ್ತಾರೆ.
ಅದಂತೂ ಕೇವಲ ಕಲ್ಲಿನ ಪ್ರತಿಮೆಯಾಗಿದೆ. ಅದರಲ್ಲಿ ಆತ್ಮವಂತೂ ಇಲ್ಲವಲ್ಲವೇ? ಲಕ್ಷ್ಮೀ ನಾರಾಯಣರನ್ನು ಪೂಜಿಸಲಾಗುತ್ತದೆ, ಆದರೆ ಅದು ಸಹ ಕಲ್ಲಿನ ಮೂರ್ತಿಯಾಗಿದೆ. ಹೇಳಿ, ಇವರ ಆತ್ಮವು ಎಲ್ಲಿದೆ? ಈಗ ನೀವು ತಿಳಿಯುತ್ತೀರಿ. ಅವಶ್ಯವಾಗಿ ಯಾವುದಾದರೊಂದು ನಾಮರೂಪದಲ್ಲಿದ್ದಾರೆ. ಈಗ ನೀವು ಮತ್ತೆ ಯೋಗ ಬಲದಿಂದ ಪಾವನ ದೇವಿ ದೇವತೆಗಳಾಗುತ್ತಿದ್ದೀರಿ. ಗುರಿ ಉದ್ದೇಶವಿದೆಯಲ್ಲವೇ? ಎರಡನೆಯ ಮಾತನ್ನು ತಂದೆಯು ತಿಳಿಸುತ್ತಾರೆ. ಜ್ಞಾನಸಾಗರ ಮತ್ತು ಜ್ಞಾನ ಗಂಗೆಯರು ಈ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಇರುತ್ತಾರೆ. ಕೇವಲ ಇದೊಂದೇ ಸಮಯದಲ್ಲಿರುತ್ತಾರೆ. ಜ್ಞಾನಸಾಗರನು ಕಲ್ಪದ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಬರುತ್ತಾರೆ. ಜ್ಞಾನಸಾಗರ ನಿರಾಕಾರ ಪರಂಪಿತ ಪರಮಾತ್ಮ ಶಿವನೇ ಆಗಿದ್ದಾರೆ. ಅವರಿಗೆ ಮಾತನಾಡಲು ಶರೀರವು ಅವಶ್ಯವಾಗಿ ಬೇಕು. ಇಲ್ಲಿ ನೀರಿನ ಯಾವುದೇ ಮಾತಿಲ್ಲ. ಈಗ ನಿಮಗೆ ಜ್ಞಾನ ಸಿಗುವುದೇ ಸಂಗಮ ಯುಗದಲ್ಲಿ. ಉಳಿದೆಲ್ಲರ ಬಳಿ ಭಕ್ತಿ ಇದೆ. ಭಕ್ತಿ ಮಾರ್ಗದವರು ನೀರನ್ನೂ ಸಹ ಪೂಜಿಸುತ್ತಾರೆ. ಪತಿತ ಪಾವನ ಒಬ್ಬರೇ ತಂದೆಯಾಗಿದ್ದಾರೆ. ಅವರು ಬರುವುದು ಒಂದೇ ಬಾರಿ. ಯಾವಾಗ ಹಳೆಯ ಪ್ರಪಂಚವನ್ನು ಪರಿವರ್ತನೆ ಮಾಡಬೇಕಾಗುತ್ತದೆ. ಈಗ ಇದನ್ನು ಅನ್ಯರಿಗೆ ತಿಳಿಸಬೇಕಾಗಿದೆ. ಯುಕ್ತಿ ಬೇಕಾಗಿದೆ. ಏಕಾಂತದಲ್ಲಿ ವಿಚಾರ ಸಾಗರ ಮಂಥನ ಮಾಡಬೇಕಾಗಿದೆ. ಈ ರೀತಿ ಮಾತುಗಳನ್ನು ಬರೆಯಬೇಕು. ಅದರಿಂದ ಮನುಷ್ಯರು ಜ್ಞಾನ ಸಾಗರ ಪರಂಪಿತ ಪರಮಾತ್ಮ ಶಿವನೊಬ್ಬರೇ ಆಗಿದ್ದಾರೆಂದು ತಿಳಿಯಬೇಕು. ಅವರು ಯಾವಾಗ ಬರುತ್ತಾರೆಯೋ ಆಗ ಅವರ ಮಕ್ಕಳು ಬ್ರಹ್ಮ ಕುಮಾರ ಕುಮಾರಿಯರಾಗುತ್ತಾರೆ. ಅವರೇ ಜ್ಞಾನದ ಧಾರಣೆ ಮಾಡುವ ಜ್ಞಾನ ಗಂಗೆಯರಾಗುತ್ತಾರೆ. ಅನೇಕ ಜ್ಞಾನ ಗಂಗೆಯರಿದ್ದಾರೆ. ಜ್ಞಾನವನ್ನು ತಿಳಿಸುತ್ತಲೇ ಇರುತ್ತಾರೆ. ಅವರೇ ಸದ್ಗತಿ ಕೊಡಲು ಸಾಧ್ಯ. ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಪಾವನರಾಗಲು ಸಾಧ್ಯವಿಲ್ಲ. ಜ್ಞಾನವಿರುವುದು ಸಂಗಮ ಯುಗದಲ್ಲಿ. ಇದನ್ನು ತಿಳಿಸಲು ಯುಕ್ತಿ ಬೇಕು. ಬಹಳ ಅಂತರ್ಮುಖತೆಯೂ ಬೇಕು. ಶರೀರದ ಪರಿವೆಯನ್ನು ಬಿಟ್ಟು ತನ್ನನ್ನು ಆತ್ಮನೆಂದು ತಿಳಿಯಬೇಕು. ನಾವು ಪುರುಷಾರ್ಥಿಗಳಾಗಿದ್ದೇವೆಂದು ಹೇಳುತ್ತೀರಿ. ನೆನಪು ಮಾಡುತ್ತಾ ಮಾಡುತ್ತಾ ಯಾವಾಗ ಪಾಪಗಳು ಭಸ್ಮವಾಗಿ ಬಿಡುತ್ತವೆಯೋ ಆಗ ಯುದ್ಧವು ಪ್ರಾರಂಭವಾಗಿ ಬಿಡುವುದು. ಅಷ್ಟು ಹೊತ್ತಿಗೆ ಎಲ್ಲರಿಗೆ ಸಂದೇಶ ಸಿಕ್ಕಿಬಿಡಬೇಕು. ಸಂದೇಶ ಅಥವಾ ಮೆಸೇಜ್ ಶಿವತಂದೆಯೇ ಕೊಡುತ್ತಾರೆ. ಖುದಾನಿಗೆ ಸಂದೇಶಕನೆಂತಲೂ ಹೇಳುತ್ತಾರೆ. ತಾವು ಎಲ್ಲರಿಗೆ ಈ ಸಂದೇಶವನ್ನು ತಲುಪಿಸುತ್ತೀರಿ. ತಮ್ಮನ್ನು ಆತ್ಮನೆಂದು ತಿಳಿದು ಪರಂಪಿತ ಪರಮಾತ್ಮನ ಜೊತೆ ಯೋಗವನ್ನಿಡಿ. ಆಗ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗಿ ಬಿಡುತ್ತವೆ ಎಂದು ತಂದೆಯು ಹೇಳುತ್ತಾರೆ. ಇದನ್ನು ತಂದೆಯು ಬ್ರಹ್ಮರವರ ಮುಖದಿಂದ ತಿಳಿಸುತ್ತಾರೆ. ಆದರೆ ನೀರಿನ ಗಂಗೆ ಏನು ತಿಳಿಸುತ್ತದೆ? ಬೇಅದ್ದಿನ ತಂದೆಯು ಬೇಅದ್ದಿನ ಮಕ್ಕಳಿಗೆ ತಿಳಿಸುತ್ತಾರೆ. ನೀವು ಸತ್ಯಯುಗದಲ್ಲಿ ಎಷ್ಟೊಂದು ಸುಖಿ ಸಂಪತ್ತಿವಂತರಾಗಿದ್ದೀರಿ. ಈಗ ದುಃಖಿ ಕಂಗಾಲರಾಗಿ ಬಿಟ್ಟಿದ್ದೀರಿ. ಇದು ಬೇಅದ್ದಿನ ಮಾತಾಗಿದೆ. ಬಾಕಿ ಈ ಚಿತ್ರ ಮೊದಲಾದವುಗಳೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ. ಈ ಭಕ್ತಿ ಮಾರ್ಗದ ಸಾಮಗ್ರಿಗಳು ಸಹ ತಯಾರಾಗಲೇಬೇಕಾಗಿದೆ. ಶಾಸ್ತ್ರಗಳನ್ನು ಓದುವುದು, ಪೂಜೆ ಮಾಡುವುದು ಭಕ್ತಿ ಮಾರ್ಗವಾಗಿದೆಯಲ್ಲವೇ? ನಾನು ಶಾಸ್ತ್ರ ಮೊದಲಾದವುಗಳನ್ನು ಓದಿಸುತ್ತೇನೆಯೇ? ನಾನಂತೂ ನೀವು ಪತಿತರನ್ನು ಪಾವನರನ್ನಾಗಿ ಮಾಡಲು ಜ್ಞಾನವನ್ನು ತಿಳಿಸುತ್ತೇನೆ. ತಮ್ಮನ್ನು ಆತ್ಮನೆಂದು ತಿಳಿಯಿರಿ. ಈಗ ಆತ್ಮ ಮತ್ತು ಶರೀರವೆರಡೂ ಪತಿತವಾಗಿದೆ. ಈಗ ತಂದೆಯನ್ನು ನೆನಪು ಮಾಡಿದರೆ ಈ ದೇವತೆಗಳಾಗಿ ಬಿಡುತ್ತೀರಿ. ದೇಹದ ಎಲ್ಲ ಸಂಬಂಧಗಳಿಂದ ಮಮತ್ವವನ್ನು ತೆಗೆಯಿರಿ. ಹೇಗೆ ಆಡುತ್ತಲೂ ಬಂದಿದ್ದೀರಿ. ತಾವು ಬಂದರೆ ನಾವು ಮತ್ಯಾರದ್ದನ್ನು ಕೇಳುವುದಿಲ್ಲ. ತಮ್ಮೊಂದಿಗೆ ಮಾತ್ರ ಸಂಬಂಧವನ್ನು ಜೋಡಿಸುತ್ತೇವೆ. ಮತ್ತೆಲ್ಲ ದೇಹದಾರಿಗಳನ್ನು ಮರೆಯುತ್ತೇವೆ. ಈಗ ತಂದೆಯು ತಮ್ಮ ಪ್ರತಿಜ್ಞೆಯನ್ನು
ನೆನಪು ಮಾಡಿಸುತ್ತಾರೆ. ತಂದೆಯೂ ತಿಳಿಸುತ್ತಾರೆ, ನನ್ನ ಜೊತೆ ಯೋಗವನ್ನಿಡುವುದರಿಂದಲೇ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ. ನೀವು ಹೊಸ ಪ್ರಪಂಚದ ಮಾಲೀಕರಾಗಿ ಬಿಡುತ್ತೀರಿ. ಇದು ನಿಮ್ಮ ಗುರಿ ಉದ್ದೇಶವಾಗಿದೆ. ರಾಜರ ಜೊತೆ ಅವಶ್ಯವಾಗಿ ಪ್ರಜೆಗಳು ಆಗಬೇಕು ಮತ್ತು ರಾಜರಿಗೆ ದಾಸದಾಸಿಯರೂ ಬೇಕು. ತಂದೆಯು ಎಲ್ಲ ಮಾತುಗಳನ್ನು ತಿಳಿಸುತ್ತಿರುತ್ತಾರೆ. ಯೋಗದಲ್ಲಿರುವುದಿಲ್ಲ, ದೈವಿ ಗುಣಗಳನ್ನು ಧಾರಣೆ ಮಾಡುವುದಿಲ್ಲವೆಂದರೆ ಶ್ರೇಷ್ಠ ಪದವಿಯನ್ನು ಹೇಗೆ ಪಡೆಯುತ್ತೀರಿ? ಮನೆಯಲ್ಲಿ ಯಾವುದಾದರೊಂದು ಮಾತಿನ ಮೇಲೆ ಜಗಳ ಕಲಹವಾಗುತ್ತಿರುತ್ತದೆ. ಆದ್ದರಿಂದ ತಂದೆಯು ಬರೆಯುತ್ತಾರೆ, ನಿಮ್ಮ ಮನೆಯಲ್ಲಿ ಕಲಹವಿದೆ, ಆದ್ದರಿಂದಲೇ ಜ್ಞಾನವು ನಿಲ್ಲುತ್ತಿಲ್ಲ. ತಂದೆಯು ಕೇಳುತ್ತಾರೆ, ಸ್ತ್ರೀ ಪುರುಷ ಇಬ್ಬರೂ ಸರಿಯಾಗಿ ನಡೆಯುತ್ತೀರಾ? ನಡವಳಿಕೆಯು ಬಹಳ ಚೆನ್ನಾಗಿರಬೇಕು, ಕ್ರೋಧದ ಅಂಶವೂ ಇರಬಾರದು. ಈಗಂತೂ ಪ್ರಪಂಚದಲ್ಲಿ ಎಷ್ಟೊಂದು ಏರುಪೇರು ಮತ್ತು ಅಶಾಂತಿ ಇದೆ. ನಿಮ್ಮಲ್ಲಿ ಅನೇಕರು ಜ್ಞಾನ ಯೋಗದಲ್ಲಿ ಮುಂದೆ ಹೋಗಿಬಿಡುತ್ತಾರೆ ಮತ್ತು ಇನ್ನೂ ಹೆಚ್ಚಿನ ನೆನಪು ಮಾಡಲು ತೊಡಗುತ್ತಾರೆ. ನಿಮ್ಮ ಅಭ್ಯಾಸವೂ ಸಹ ಚೆನ್ನಾಗಿ ಆಗುವುದು ಮತ್ತು ಬುದ್ಧಿಯು ವಿಶಾಲವಾಗಿ ಬಿಡುವುದು. ತಂದೆಗೆ ಈ ಚಿಕ್ಕ ಚಿತ್ರಗಳು ಅಷ್ಟೊಂದು ಇಷ್ಟವಾಗುವುದಿಲ್ಲ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ದೊಡ್ಡ ದೊಡ್ಡ ಚಿತ್ರಗಳಿರಲಿ, ಹೊರಗೆ ಮುಖ್ಯ ಸ್ಥಾನಗಳಲ್ಲಿ ಚಿತ್ರಗಳನ್ನಿಡಿ. ಹೇಗೆ ನಾಟಕದ ದೊಡ್ಡ ದೊಡ್ಡ ಚಿತ್ರಗಳನ್ನಿಡುತ್ತಾರಲ್ಲವೇ, ಒಳ್ಳೊಳ್ಳೆಯ ಚಿತ್ರಗಳನ್ನು ಮಾಡಿಸಿ. ಹೇಗೆಂದರೆ ಹಾಗೆಯೇ ಇರಬಾರದು. ಏಣಿಯ ಚಿತ್ರವೂ ಸಹ ದೊಡ್ಡ ದೊಡ್ಡದಾಗಿ ಮಾಡಿಸಿ. ಇಂತಹ ಸ್ಥಾನಗಳಲ್ಲಿಡಿ. ಅಲ್ಲಿಗೆ ಎಲ್ಲರ ದೃಷ್ಟಿಯು ಹೋಗುವಂತಿರಬೇಕು. ಶೀಟಿನ ಮೇಲೂ ಸಹ ಬಣ್ಣವು ಇಷ್ಟು ಒಳ್ಳೆಯದಾಗಿರಬೇಕು. ಅದು ನೀರು ಅಥವಾ ಹೊಗೆಯಲ್ಲಿ ಹಾಳಾಗಬಾರದು. ಮುಖ್ಯ ಸ್ಥಾನಗಳಲ್ಲಿ ಇಂತಹ ಚಿತ್ರಗಳನ್ನಿಡಿ. ಇಲ್ಲವೇ ಎಲ್ಲಿಯಾದರೂ ಪ್ರದರ್ಶನಿ ಇರುತ್ತದೆ ಎಂದರೆ ಮುಖ್ಯವಾಗಿ ದೊಡ್ಡದಾದ 2-3 ಚಿತ್ರಗಳೇ ಸಾಕು. ಈ ಗೋಲಾದ ಚಿತ್ರವೂ ಸಹ ವಾಸ್ತವದಲ್ಲಿ ಗೋಡೆಯಷ್ಟಿರಬೇಕು. ಬಲೆ ಅದನ್ನು 8-10 ವ್ಯಕ್ತಿಗಳು ಎತ್ತುವಂತಿದ್ದರೂ ಪರವಾಗಿಲ್ಲ. ಯಾರೇ ದೂರದಿಂದ ನೋಡಿದರೆ ಒಮ್ಮೆಯೇ ಸ್ಪಷ್ಟವಾಗಿ ಗೊತ್ತಾಗಿ ಬಿಡಬೇಕು. ಸತ್ಯಯುಗದಲ್ಲಂತೂ ಇಷ್ಟೆಲ್ಲ ಧರ್ಮಗಳಿರುವುದಿಲ್ಲ. ಎಲ್ಲರೂ ಬರುವುದೇ ನಂತರದಲ್ಲಿ. ಸ್ವರ್ಗದಲ್ಲಂತೂ ಮೊದಲು ಕೆಲವರೇ ಮನುಷ್ಯರಿರುತ್ತಾರೆ. ಈಗ ಸ್ವರ್ಗವಾಗಿದೆಯೇ ಅಥವಾ ನರಕವೇ ಎಂದು ಇದರ ಬಗ್ಗೆ ಬಹಳ ಚೆನ್ನಾಗಿ ತಿಳಿಸಬಹುದು. ಯಾರೇ ಬರಲಿ ಅವರಿಗೆ ತಿಳಿಸಿ. ದೊಡ್ಡ ದೊಡ್ಡ ಚಿತ್ರಗಳಿರಲಿ. ಹೇಗೆ ಪಾಂಡವರ ದೊಡ್ಡ ದೊಡ್ಡ ಪ್ರತಿಮೆಗಳನ್ನು ಮಾಡಿಸುತ್ತಾರೆ. ನೀವು ಪಾಂಡವರಲ್ಲವೇ? ಶಿವತಂದೆಯು ಸಂಗಮದಲ್ಲಿಯೇ ಓದಿಸುತ್ತಾರೆ, ಶ್ರೀಕೃಷ್ಣನು ಸತ್ಯಯುಗದ ಮೊದಲ ರಾಜಕುಮಾರನಾಗಿದ್ದಾನೆ. ನೀವು ತಿಳಿಸುತ್ತಾ ತಿಳಿಸುತ್ತಾ ರಾಜಧಾನಿಯನ್ನು ಸ್ಥಾಪನೆ ಮಾಡಿಬಿಡುತ್ತೀರಿ. ಕೆಲವರು ಓದುತ್ತಾ ಓದುತ್ತಾ ಬಿಟ್ಟು ಬಿಡುತ್ತಾರೆ. ಶಾಲೆಯಲ್ಲಿಯೂ ಸಹ ಕೆಲವರು ಸರಿಯಾಗಿ ಓದುವುದಿಲ್ಲವೆಂದರೆ ವಿದ್ಯೆಯನ್ನೇ ಬಿಟ್ಟು ಬಿಡುತ್ತಾರೆ. ಹಾಗೆಯೇ ಇಲ್ಲಿಯೂ ಸಹ ಅನೇಕರಿದ್ದಾರೆ. ಅವರು ವಿದ್ಯೆಯನ್ನು ಬಿಟ್ಟು ಬಿಟ್ಟಿದ್ದಾರೆ. ಅಂದ ಮೇಲೆ ಅವರು ಸ್ವರ್ಗದಲ್ಲಿ ಬರುತ್ತಾರೆಯೇ? ನಾನು ವಿಶ್ವದ ಮಾಲೀಕ. ನನ್ನಿಂದ ಯಾವುದೇ 2 ಶಬ್ದಗಳನ್ನು ಕೇಳಿದರೂ ಸಹ ಸ್ವರ್ಗದಲ್ಲಿ ಅವಶ್ಯವಾಗಿ ಬರುತ್ತಾರೆ. ಮುಂದೆ ಹೋದಂತೆ ಅನೇಕರು ಬಂದು ಕೇಳುತ್ತಾರೆ. ಪೂರ್ಣ ರಾಜ್ಯವು ಸ್ಥಾಪನೆಯಾಗುತ್ತದೆ. ಕಲ್ಪದ ಹಿಂದಿನಂತೆ ಮಕ್ಕಳು ತಿಳಿಯುತ್ತೀರಿ, ನಾವು ಅನೇಕ ಬಾರಿ ರಾಜ್ಯವನ್ನು ಪಡೆದಿದ್ದೇವೆ ಮತ್ತು ಕಳೆದುಕೊಂಡಿದ್ದೇವೆ. ವಜ್ರ ಸಮಾನರಾಗಿದ್ದೀರಿ ಮತ್ತೆ ಕವಡೆಯ ಸಮಾನರಾಗಿ ಬಿಟ್ಟಿದ್ದೀರಿ. ಭಾರತವು ವಜ್ರ ಸಮಾನವಾಗಿತ್ತು ಮತ್ತೆ ಈಗ ಏನಾಗಿದೆ? ಭಾರತವಂತೂ ಅದೇ ಆಗಿರಬೇಕಲ್ಲವೇ? ಈ ಯುಗಕ್ಕೆ ಪುರುಷೋತ್ತಮ ಸಂಗಮ ಯುಗವೆಂದು ಹೇಳಲಾಗುತ್ತದೆ. ಉತ್ತಮರಿಗಿಂತ ಉತ್ತಮ ಪುರುಷರೂ ಇದ್ದಾರೆ, ಉಳಿದವರು ಕನಿಷ್ಠರಾಗಿದ್ದಾರೆ. ಯಾರು ಪೂಜ್ಯರಾಗಿದ್ದರೋ ಅವರೇ ಪೂಜಾರಿಗಳಾಗಿದ್ದಾರೆ. 84 ಜನ್ಮಗಳನ್ನು ಪಡೆಯುತ್ತಾರೆ. ಆ ಶರೀರ ಸಮಾಪ್ತಿಯಾಯಿತು. ಆತ್ಮವು ತಮೋ ಪ್ರಧಾನವಾಗಿ ಬಿಟ್ಟಿದೆ. ಯಾವಾಗ ಸತೋ ಪ್ರಧಾನರಾದಿರಿ ಆಗ ಪೂಜಿಸುತ್ತಿರಲಿಲ್ಲ.
ಚೈತನ್ಯದಲ್ಲಿದ್ದೀರಿ. ಈಗ ಶಿವ ತಂದೆಯನ್ನು ಚೈತನ್ಯದಲ್ಲಿ ನೆನಪು ಮಾಡುತ್ತೀರಿ. ನಂತರ ಪೂಜಾರಿಯಾಗುತ್ತೀರೆಂದರೆ ಕಲ್ಲನ್ನು ಪೂಜಿಸುತ್ತೀರಿ. ಈಗ ತಂದೆಯು ಚೈತನ್ಯವಾಗಿದ್ದಾರಲ್ಲವೇ, ಮತ್ತೆ ಇವರದ್ದೇ ಕಲ್ಲಿನ ಮೂರ್ತಿಯನ್ನಾಗಿ ಮಾಡಿ ಪೂಜಿಸುತ್ತಾರೆ. ರಾವಣ ರಾಜ್ಯದಲ್ಲಿ ಭಕ್ತಿಯು ಪ್ರಾರಂಭವಾಗುತ್ತದೆ. ಆತ್ಮಗಳಂತೂ ಅವರೇ, ಆದರೆ ಭಿನ್ನ ಭಿನ್ನ ಶರೀರ ಧಾರಣೆ ಮಾಡುತ್ತಾ ಬಂದಿದ್ದೀರಿ. ಕೆಳಗಿಳಿಯುವುದರಿಂದಲೇ ಭಕ್ತಿಯು ಪ್ರಾರಂಭವಾಗುತ್ತದೆ. ತಂದೆಯು ಬಂದು ಜ್ಞಾನವನ್ನು ಕೊಡುವುದರಿಂದ ದಿನವಾಗುತ್ತದೆ. ಬ್ರಾಹ್ಮಣರಿಂದ ದೇವತೆಗಳಾಗಿ ಬಿಡುತ್ತೀರಿ. ಈಗಂತೂ ನಿಮ್ಮನ್ನು ದೇವತೆಗಳೆಂದು ಹೇಳುವುದಿಲ್ಲ. ಬ್ರಹ್ಮರವರು ಸತ್ಯಯುಗದಲ್ಲಿರುವುದಿಲ್ಲ, ಆದರೆ ಇಲ್ಲಿ ತಪಸ್ಸು ಮಾಡುತ್ತಿದ್ದಾರೆ. ಮನುಷ್ಯನಾಗಿದ್ದಾರಲ್ಲವೇ, ಶಿವನಿಗೆ ಶಿವನೆಂದೇ ಹೇಳುತ್ತಾರೆ. ಈ ಬ್ರಹ್ಮರವರಲ್ಲಿದ್ದಾರೆ, ಆದರೂ ಸಹ ಶಿವ ತಂದೆಯೆಂದೇ ಹೇಳಲಾಗುತ್ತದೆ. ಬೇರೆ ಯಾವುದೇ ಹೆಸರನ್ನಿಡಲಾಗುವುದಿಲ್ಲ. ಇವರಲ್ಲಿ ಶಿವ ತಂದೆಯೂ ಬರುತ್ತಾರೆ. ಅವರು ಜ್ಞಾನಸಾಗರನಾಗಿದ್ದಾರೆ. ಈ ಬ್ರಹ್ಮರವರ ಶರೀರದ ಮೂಲಕ ಜ್ಞಾನವನ್ನು ಕೊಡುತ್ತಾರೆ. ಅಂದ ಮೇಲೆ ಚಿತ್ರ ಮೊದಲಾದವುಗಳನ್ನು ಸಹ ಬಹಳ ತಿಳುವಳಿಕೆಯಿಂದ ಮಾಡಿಸಬೇಕು. ಇದರಲ್ಲಿ ಬರವಣಿಗೆಯೇ ಕೆಲಸಕ್ಕೆ ಬರುತ್ತದೆ. ಪತಿತ ಪಾವನ ನೀರಿನ ಸಾಗರ ನೀರಿನ ನದಿಗಳಾಗಿದೆಯೇ, ಅಥವಾ ಜ್ಞಾನಸಾಗರ ಮತ್ತು ಅವರಿಂದ ಹೊರಟಿರುವ ಜ್ಞಾನ ಗಂಗೆಯರಾದ ಬ್ರಹ್ಮ ಕುಮಾರ ಕುಮಾರಿಯರೇ? ಅವರಿಗೆ ತಂದೆಯು ಜ್ಞಾನವನ್ನು ಕೊಡುತ್ತಾರೆ. ಬ್ರಹ್ಮರವರ ಮೂಲಕ ಯಾರು ಬ್ರಾಹ್ಮಣರಾಗುತ್ತಾರೆಯೋ ಅವರೇ ದೇವತೆಗಳಾಗುತ್ತಾರೆ. ವಿರಾಟ ರೂಪದ ಚಿತ್ರವನ್ನು ಸಹ ಬಹಳ ದೊಡ್ಡದಾಗಿ ತೋರಿಸಬೇಕು. ಇದು ಮುಖ್ಯ ಚಿತ್ರವಾಗಿದೆ. ತಂದೆಯು ತಿಳಿಸುತ್ತಿದ್ದಾರೆ, ಮಧುರ ಮಕ್ಕಳೇ, ಈಗ ತಮ್ಮ ಬುದ್ಧಿಯನ್ನು ಶ್ರೇಷ್ಠ ಮಾಡಿಕೊಳ್ಳಬೇಕು. ತಂದೆಯು ಯಾವಾಗ ಇವರದ್ದು ಕುದೃಷ್ಟಿ ಇದೆ ಎಂದು ನೋಡುತ್ತಾರೆಯೋ ಆಗ ಇವರಿಂದ ನಡೆಯಲು ಸಾಧ್ಯವಿಲ್ಲವೆಂದು ತಿಳಿಯುತ್ತಾರೆ. ನಿಮ್ಮ ಆತ್ಮವು ಈಗ ತ್ರಿಕಾಲದರ್ಶಿಯಾಗುತ್ತದೆ. ಇದನ್ನು ಕೆಲವರೇ ವಿರಳ ತೆಗೆದುಕೊಳ್ಳುತ್ತಾರೆ. ಬಹಳ ಮಂದ ಬುದ್ಧಿಯವರಾಗಿದ್ದಾರೆ. ಅವರು ತಂದೆಗೆ ವಿಚ್ಛೇದನವನ್ನು ಕೊಟ್ಟು ಬಿಡುತ್ತಾರೆ. ಇದಂತೂ ಮಕ್ಕಳು ತಿಳಿಯುತ್ತೀರಿ. ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ. ಅದರಲ್ಲಿ ಎಲ್ಲರೂ ಬೇಕು. ಅಂತ್ಯದಲ್ಲಿ ಎಲ್ಲವೂ ಸಾಕ್ಷಾತ್ಕಾರವಾಗುತ್ತದೆ. ಫಸ್ಟ್ ಕ್ಲಾಸ್ ದಾಸದಾಸಿಯರು ಆಗುತ್ತಾರೆ. ಫಸ್ಟ್ ಕ್ಲಾಸ್ ದಾಸಿಯರು ಕೃಷ್ಣನ ಪಾಲನೆ ಮಾಡುತ್ತಾರೆ. ಪಾತ್ರೆ ತೊಳೆಯುವವರು, ಸ್ವಚ್ಛಗೊಳಿಸುವವರು ಎಲ್ಲರೂ ಇರುವರು. ಅಂದರೆ ಇಲ್ಲಿಂದಲೇ ಎಲ್ಲರೂ ತಯಾರಾಗುತ್ತಾರೆ. ಮೊದಲನೆಯ ನಂಬರಿನವರು ಅವಶ್ಯವಾಗಿ ಒಳ್ಳೆಯ ನಂಬರನ್ನು ಪಡೆಯುತ್ತಾರೆ. ಇದು ಎಲ್ಲರಿಗೂ ಅನುಭವವಾಗುತ್ತದೆ. ತಂದೆಗೆ ಮಕ್ಕಳಿಂದ ತಿಳಿಯುತ್ತದೆ, ಇವರು ಮುರುಳಿಯನ್ನು ಬಹಳ ಚೆನ್ನಾಗಿ ತಿಳಿಸುತ್ತಾರೆ, ಆದರೆ ಯೋಗವು ಬಹಳ ಕಡಿಮೆ ಇದೆ. ಕೆಲವು ಸ್ತ್ರೀಯರು ಪುರುಷರಿಗಿಂತಲೂ ಮುಂದೆ ಹೋಗುತ್ತಾರೆ. ಒಬ್ಬರು ಜ್ಞಾನದಲ್ಲಿದ್ದರೆ ಬಾಬಾ ಇನ್ನೊಂದು ಚಕ್ರವು ಸರಿ ಇಲ್ಲವೆಂದು ಹೇಳುತ್ತಾರೆ. ಒಬ್ಬರು ಇನ್ನೊಬ್ಬರನ್ನು ಎಚ್ಚರಿಸಬೇಕು. ಪ್ರವೃತ್ತಿ ಮಾರ್ಗವಾಗಿದೆಯಲ್ಲವೇ, ಎರಡು ಚಕ್ರಗಳು ಸಮಾನವಾಗಿರಬೇಕು. ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳಬೇಕು. ಅಂತ್ಯದಲ್ಲಿ ನೀವು ಪ್ರಪಂಚವನ್ನೇ ಮರೆತು ಹೋಗುತ್ತೀರಿ. ತಿಳಿಯುತ್ತೀರಲ್ಲವೇ, ನಾವು ಹಂಸಗಳಾಗಿದ್ದೇವೆ, ಇವರು ಕೊಕ್ಕರೆಗಳಾಗಿದ್ದಾರೆ. ಕೆಲವರಲ್ಲಿ ಕೆಲವು ಅವಗುಣಗಳಿರುತ್ತವೆ. ಪರಿಶ್ರಮವು ಬಹಳ ಇದೆ, ಆದರೂ ಸಹಜವಾಗಿದೆ. ಸೆಕೆಂಡಿನಲ್ಲಿ ಜೀವನ್ಮುಕ್ತಿ. ಕವಡೆಯೂ ಖರ್ಚಿಲ್ಲದೆ ಶ್ರೇಷ್ಠ ಪದವಿಯನ್ನು ಪಡೆಯಬಹುದು. ಯಾರು ಬಡವರಿದ್ದಾರೆಯೋ ಅವರು ಒಳ್ಳೆಯ ಸರ್ವಿಸ್ ಮಾಡುತ್ತಿರುತ್ತಾರೆ. ಇದಂತೂ ತಿಳಿದಿದೆಯಲ್ಲವೇ. ಯಾರು ಹೇಗೆ ಬಂದಿದ್ದಾರೆ. ಬಹಳಷ್ಟು ತಂದಿರುವವರು ಇಂದು ಇಲ್ಲವೇ ಇಲ್ಲ, ಮತ್ತು ಬಡವರು ಬಹಳ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಿದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ
ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಜ್ಞಾನದ ಖಡ್ಗದಲ್ಲಿ ನೆನಪಿನ ಹರಿತವನ್ನು ತುಂಬಲು ಕರ್ಮ ಮಾಡುತ್ತಾ ಅಂತರ್ಮುಖಿಯಾಗಿ ಅಭ್ಯಾಸ ಮಾಡಬೇಕು. ನಾನು ಆತ್ಮನಾಗಿದ್ದೇನೆ. ನಾನಾತ್ಮನಿಗೆ ತಂದೆಯ ಆದೇಶವಿದೆ. ನಿರಂತರ ನನ್ನನ್ನು ನೆನಪು ಮಾಡಿ ಒಬ್ಬ ತಂದೆಯೊಂದಿಗೆ ಸತ್ಯ ಪ್ರೀತಿಯನ್ನಿಡಿ. ದೇಹ ಮತ್ತು ದೇಹದ ಸಂಬಂಧಿಗಳಿಂದ ಮಮತ್ವವನ್ನು ತೆಗೆದುಬಿಡಿ. ಪ್ರವೃತ್ತಿಯಲ್ಲಿರುತ್ತಾ ಒಬ್ಬರು ಇನ್ನೊಬ್ಬರನ್ನು ಎಚ್ಚರಿಸಿ ಅಂಶಗಳಾಗಿ ಉತ್ತಮ ಪದವಿಯನ್ನು ಪಡೆಯಬೇಕು. ಕ್ರೋಧದ ಅಂಶವನ್ನೂ ಸಹ ತೆಗೆಯಬೇಕು. ತಮ್ಮ ಬುದ್ಧಿಯನ್ನು ಶ್ರೇಷ್ಠ ಮಾಡಿಕೊಳ್ಳಬೇಕು. ವರದಾನ: ಸಾಕ್ಷಿಯಾಗಿರುತ್ತಾ ಕರ್ಮೇಂದ್ರಿಯಗಳಿಂದ ಕರ್ಮ ಮಾಡಿಸುವಂತಹ ಕರ್ತಾಪನದ ಬಾಣದಿಂದ ಮುಕ್ತ ಅಶರೀರಿ ಭವ. ಯಾವಾಗ ಬೇಕೋ ಆಗ ಶರೀರದಲ್ಲಿ ಬನ್ನಿ ಮತ್ತು ಯಾವಾಗ ಬೇಕೋ ಅಶರೀರಿಗಳಾಗಿ ಬಿಡಿ. ಯಾವುದಾದರೂ ಕರ್ಮ ಮಾಡಬೇಕಾದಾಗ ಕರ್ಮೇಂದ್ರಿಯಗಳ ಆಧಾರ ತೆಗೆದುಕೊಳ್ಳಿ. ಆದರೆ ಆಧಾರ ತೆಗೆದುಕೊಳ್ಳುವವನು ನಾನು ಆತ್ಮನಾಗಿದ್ದೇನೆ, ಇದನ್ನು ಮರೆಯಬಾರದು. ಮಾಡುವಂತವನಲ್ಲ, ಮಾಡಿಸುವಂತವನು. ಹೇಗೆ ಬೇರೆಯವರಿಂದ ಕೆಲಸ ಮಾಡಿಸುವಿರಿ, ಆಗ ಆ ಸಮಯದಲ್ಲಿ ನಿಮ್ಮನ್ನು ಬೇರೆ ಎಂದು ತಿಳಿಯುವಿರಿ. ಹಾಗೆ ಸಾಕ್ಷಿಯಾಗಿ ಕರ್ಮೇಂದ್ರಿಯಗಳಿಂದ ಕರ್ಮ ಮಾಡಿಸಿ. ಆಗ ಕರ್ತಾಪನದ ಬಾಣದಿಂದ ಮುಕ್ತ ಅಶರೀರಿಗಳಾಗಿ ಬಿಡುವಿರಿ. ಕರ್ಮ ಮಾಡುತ್ತಾ ಮಧ್ಯೆ ಮಧ್ಯೆ 1-2 ನಿಮಿಷವಾದರೂ ಸಹ ಅಶರೀರಿಗಳಾಗುವ ಅಭ್ಯಾಸ ಮಾಡಿದಾಗ ಅಂತ್ಯದ ಸಮಯದಲ್ಲಿ ಬಹಳ ಸಹಕಾರ ಸಿಗುವುದು. ಸ್ಲೋಗನ್: ವಿಶ್ವ ರಾಜನ್ ಆಗಬೇಕಾದರೆ ವಿಶ್ವಕ್ಕೆ ಸಕಾಶವನ್ನು ಕೊಡುವಂತವರಾಗಿ. ಒಳ್ಳೆಯದು. ಓಂ ಶಾಂತಿ.